ತುಂಬ ವರ್ಷಗಳ ಹಿಂದೆ 9 ಬಾಲಗಳನ್ನು ಒಳಗೊಂಡಿರುವ ನರಿಯೊಂದು ಗ್ರಾಮಕ್ಕೆ ಪ್ರವೇಶಿಸುತ್ತದೆ. ಅಲ್ಲಿನ ಮನೆಗಳನ್ನು, ಬೆಟ್ಟ ಗುಡ್ಡಗಳನ್ನು ಹಾಗೂ ಜನಗಳಿಗೆ ತೊಂದರೆಯನ್ನು ಮಾಡುತ್ತಿತ್ತು. ಆಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿಯು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅದರೊಂದಿಗೆ ಹೋರಾಡಿ ಕೊನೆಗೆ ಅದನ್ನು ಬಂಧಿಸುತ್ತಾನೆ. ಅವನೇ ದಿ ಗ್ರೇಟ್ ಫಾರ್ ದ ಹಾಗೆ. ಇವನೇ ನರುಟೋ. ಅಲ್ಲಿನ ಮೂರ್ತಿಗಳಿಗೆ ಬಣ್ಣವನ್ನು ಬೆಳೆದು ಅಲ್ಲಿನ ಸಿನೋಬಿಗಳಿಗೆ ತೊಂದರೆಯನ್ನು ಕೊಡುತ್ತಿರುತ್ತಾನೆ. ಸಿನೋಬಿಗಳು ಅವನು ಹಿಡಿಯಲು ಸಾಹಸ ಪಡುತ್ತಿದ್ದರು. ತಾಡುವಿಕೆಗೆ ಹತ್ತಿರ ಹೋಗಿ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ. ನಿಜವಾಗಿ ಬಣ್ಣವನ್ನು ಬೆಳೆದು ತೊಂದರೆಯನ್ನು ಕೊಡುತ್ತಿದ್ದಾನೆ ಅಂದಾಗ ಅವನನ್ನು ಹಿಡಿಯಲು ಹೇಳುತ್ತಾರೆ. ನರುಟೋ ಸಿನೋಬಿಗಳಿಂದ ತಪ್ಪಿಸಿಕೊಂಡು ಅವರನ್ನು ಯಾಮರಿಸಿದೆ ಎಂದು ನಗಾಡುತ್ತಾರೆ. ಅಲ್ಲಿಗೆ ಹಿರೋಕ ಬಂದು ನರುಟೋ ಅಂತ ಮಾಡಲು ಪರಿಗಣಿಸುತ್ತಾನೆ. ಹಿರೋಕನನ್ನು ನೋಡಿ ನರುಟೋ ಸೆನ್ಸೆ ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದಾಗ ಹಿರೋಕ ಹೇಳುತ್ತಾನೆ, ನೀನೇನು ಇಲ್ಲಿ ಮಾಡ್ತಿರೋ ಕ್ಲಾಸ್ ರೂಮನ್ನು ಬಿಟ್ಟು ಎಂದು ಅವನ ಕ್ಲಾಸಿಗೆ ಎಳೆದುಕೊಂಡು ಹೋಗುತ್ತಾರೆ. ಎಳೆದುಕೊಂಡು ಹೋದ ನಂತರ ನೀನು ಹೀಗೆ ಮಾಡಿದರೆ ಎಕ್ಸಾಮಿನಲ್ಲಿ ಪಾಸ್ ಆಗೋದಿಲ್ಲ ಅಂದಾಗ ಅದನ್ನು ಲೆಕ್ಕಿಸೋದಿಲ್ಲ. ಅದಕ್ಕೆ ಹಿರೋಕ ಸೆನ್ಸೆ ಬಂದು ಅಲ್ಲಿನ ಸ್ಟೂಡೆಂಟ್ಗಳಿಗೆಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಾರೆ. ಅದೇನೆಂದರೆ ಟ್ರಾನ್ಸ್ಫಾರ್ಮೇಷನ್ ಜುಟ್ಸು. ಒಬ್ಬ ವ್ಯಕ್ತಿ ಹಾಗೆ ಬದಲಾಗುವುದು. ಮೊದಲಿಗೆ ಸಾಕುರ ಬಂದು ಟ್ರಾನ್ಸ್ಫಾರ್ಮೇಷನ್ ಪರ್ಫೆಕ್ಟಾಗಿ ಮಾಡ್ತಾಳೆ. ತದನಂತರ ನಮ್ಮ ಕಥೆಯ ಎರಡನೇ ಹೀರೋ ಆದ ಸಾಸಿಗೆ ಬಂದು ಟ್ರಾನ್ಸ್ಫಾರ್ಮೇಷನ್ ಪರ್ಫೆಕ್ಟಾಗಿ ಮಾಡುತ್ತಾನೆ. ನಂತರ ನಮ್ಮ ಹೀರೋ ಎಂಟ್ರಿ ಕೊಡುತ್ತಾನೆ, ನರುಟೋ ಉಸುಮಾಕಿ. ಅವನು ಟ್ರಾನ್ಸ್ಫಾರ್ಮೇಷನ್ ಬದಲು ಸೆಕ್ಸಿ ಜುಟ್ಸನ್ನು ಯೂಸ್ ಮಾಡುತ್ತಾನೆ. ಅದನ್ನು ನೋಡಿದ ಹಿರೋಕ ಸೆನ್ಸೆ ಮೂಗಿನಲ್ಲಿ ರಕ್ತವನ್ನು ಸುರಿಸಿಕೊಂಡು ಕೆಳಗೆ ಬೀಳುತ್ತಾನೆ. ಅದನ್ನು ನೋಡಿ ನರುಟೋ ನಗಾಡುತ್ತಿರುವಾಗ ಹಿರೋಕ ಸೆನ್ಸೆ ಎದ್ದು ಬಂದು ನರುಟೋ ಎಂದು ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಎಂದು ಅವನಿಗೆ ಗದರಿಸುತ್ತಾನೆ. ಅವನ ಮೂರ್ತಿಗಳಿಗೆ ಬೆಳೆದ ಬಣ್ಣವನ್ನು ಅಳಿಸಲು ಅವನಿಗೆ ಪನಿಷ್ಮೆಂಟ್ ಕೊಡುತ್ತಾರೆ. ಹಿರೋಕ ಸೆನ್ಸೆ ಹೇಳುತ್ತಾರೆ, ನೀನು ಬೇಗ ಬಣ್ಣವನ್ನು ಅಳಿಸಿದರೆ ಬೇಗ ಮನೆಗೆ ಹೋಗುತ್ತೀಯ ಅಂದಾಗ ನರುಟೋ ಹೇಳುತ್ತಾನೆ, ಮನೆಯಲ್ಲಿ ನನ್ನಗಾಗಿ ಯಾರೂ ಕಾಯುತ್ತಿಲ್ಲ ಅಂದಾಗ ಹಿರೋಕ ಸೆನ್ಸೆ ಒಂದು ಯೋಚನೆ ಮಾಡುತ್ತಾನೆ. ನರುಟೋ ನಾನು ಒಂದು ಯೋಚನೆ ಮಾಡ್ತಿದ್ದೀನಿ ಅಂದಾಗ ಏನು ಅಂತ ಕೇಳುತ್ತಾನೆ. ಅದಕ್ಕೆ ಹಿರೋಕ ನಾವು ಬೇಗ ಕ್ಲೀನ್ ಮಾಡಿದರೆ ರೋಮನ್ ತಿನ್ನಲು ಹೋಗೋಣ ಅಂದಾಗ ನರುಟೋ ಬೇಗ ಕ್ಲೀನ್ ಮಾಡಿ ರೋಮನ್ ತಿನ್ನಲು ಹೊರಡುತ್ತಾರೆ. ರೋಮನ್ ತಿನ್ನುವಾಗ ಹಿರೋಕ ಕೇಳುತ್ತಾನೆ, ನೀನು ಯಾಕೆ ಮೂರ್ತಿಗಳಿಗೆ ಬಣ್ಣ ಬಳಿತೀಯ ಅಂದಾಗ ನರುಟೋ ಹೀಗೆಂದು ಉತ್ತರಿಸುತ್ತಾನೆ, ಸೆನ್ಸೆ ಶಿನೋಬಿಗಳಲ್ಲಿ ಗ್ರೇಟ್ ಶಿನೋಬಿಗಳು ಅವರು, ಅದರಲ್ಲಿ 4th ಉಕಾಗೆ ಇದ್ದಾರಲ್ಲ ಅವರು ಇನ್ನೂ ಗ್ರೇಟ್. ಒಂದಲ್ಲ ಒಂದು ದಿನ ನಾನು ಅವರಾಗೆ ನೋಡ್ತಾ ಇರಿ, ಗ್ರೇಟ್ ಉಕಾಗೆ ಅಪ್ಕಮಿಂಗ್ ಶಿನೋಬಿ ಹಾಗೆ ಆಗುತ್ತೇನೆ ಎಂದು ಅವರ ಮುಂದೆ ಹೇಳುತ್ತಾನೆ. ಹಾಗೆ ಅವರ ಹತ್ತಿರ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಸೆನ್ಸೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನಿಮ್ಮ ಹೆಡ್ ಬ್ಯಾಂಡನ್ನು ಕೊಡ್ತೀರಾ ಪ್ಲೀಸ್ ಎಂದಾಗ ಹಿರೋಕ ಹೇಳ್ತಾರೆ, ನಿನಗೆ ಹೆಡ್ ಬ್ಯಾಂಡ್ ಬೇಕಾದರೆ ನಾಳೆ ಬೆಳಿಗ್ಗೆ ಎಕ್ಸಾಮಿನಲ್ಲಿ ಪಾಸ್ ಆಗು ಅಂತಾರೆ. ಮಾರನೇ ದಿನ ಸ್ಕೂಲಿನಲ್ಲಿ ಕ್ಲೋನ್ ಜೂಟ್ಸ್ ಎಕ್ಸಾಮ್ ಮಾಡುತ್ತಾರೆ. ನಮ್ಮ ಹೀರೋ ಅದರಲ್ಲೇ ಮೊದಲನೇ ವೀಕ್ ಆದರೂ ಪರವಾಗಿಲ್ಲ ಅಂತ ಮುಂದೆ ಬಂದು ಟ್ರೈ ಮಾಡುತ್ತಾನೆ. ಆದರೆ ಕ್ಲೋನ್ ಜೂಟ್ಸ್ ಅಷ್ಟೆಲ್ಲೂ ಅಷ್ಟಾಗಿರುತ್ತೆ. ಅದನ್ನು ನೋಡಿದ ಹೀರೋಕ ನರುಟೋ ಆಲ್ ಫೇಲ್ ಎಂದು ಪರಿಗಣಿಸುತ್ತಾನೆ. ಆಗ ಪಕ್ಕದಲ್ಲೇ ಕುಳಿತುಕೊಂಡಿದ್ದ ಮ್ಯೂಸಿಕ್ ಪಾಸ್ ಮಾಡಬಹುದಲ್ಲ, ಏನು ಅವನೇ ಅಷ್ಟೇ ಕೆಡ್ದ ಮಾಡಿಲ್ಲ ಅಂದಾಗ ಹೀರೋ ಕೇಳ್ತಾನೆ, ಬೇರೆ ಸ್ಟೂಡೆಂಟ್ಗಳೆಲ್ಲ ಒಂದು 4-5 ಮಾಡಿದರೆ ನರುಟೋ ಒಂದು ಮಾಡಿದ್ದಾನೆ, ಅದು ಹೇಗೆ ಮಾಡಿದ್ದಾನೆ, ಅದು ಕೂಡ ಪರ್ಫೆಕ್ಟ್ ಮಾಡಿದಾಗ ನರುಟೋ ಕೋಪಗೊಳ್ಳುತ್ತಾನೆ. ಕ್ಲಾಸ್ ಮುಗಿದ ನಂತರ ನರುಟೋ ಬೇಜಾರಿಗೆ ಒಬ್ಬನೇ ಕುಳಿತುಕೊಂಡಿರುತ್ತಾನೆ. ಆಗ ಅಲ್ಲಿಗೆ ಬಂದ ಮ್ಯೂಸಿಕ್ ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ಇಬ್ಬರು ಕುಳಿತುಕೊಂಡು ಮಾತನಾಡುತ್ತಿರುತ್ತಾರೆ. ಆವಾಗ ಮ್ಯೂಸಿಕ್ ಹೇಳುತ್ತಾನೆ, ಹಿರೋಕ ಏನು ತುಂಬ ಕೆಟ್ಟವನಲ್ಲ, ಅವನು ಒಳ್ಳೆಯವನೇ, ತುಂಬ ಕಷ್ಟಪಟ್ಟು ಬಂದಿರೋನು, ಆದರೆ ನೀನು ಪಾಸ್ ಆಗಬೇಕಂತ ಅವನು ಕಷ್ಟಪಡ್ತಿದ್ದಾನೆ ಅನ್ನುತ್ತಾನೆ. ಅದಕ್ಕೆ ಅವನು ಸೀಕ್ರೆಟ್ ಇದೆ, ಅದು ಹೇಳೋಕ್ಕಾಗಲ್ಲ ಅನ್ನುತ್ತಾನೆ. ಈ ಕಡೆ ಅದೇ ಸಮಯಕ್ಕೆ ಮ್ಯೂಸಿಕ್ ಹೇಗಾದರೂ ಮಾಡಿ ನರುಟೋನಿಂದ ಸ್ಕೂಲನ್ನು ಪಡೆದುಕೊಳ್ಳಬೇಕೆಂದು ಬರುತ್ತಾನೆ. ಅಷ್ಟೊತ್ತಿಗೆ ನರುಟೋ ರೋಜಾಗವನ್ನು ಹಿರೋಕ ಕಂಡುಹಿಡಿದು ನರುಟೋ ಅಂದಾಗ, ಸೆನ್ಸೆ ನೀವು ಬೇಗ ಬಂದ್ಬಿಟ್ಟಿರಿ, ನಾನು ಏನು ಮಾಡಿದೆ ಅಂತ ತಿಳಿದರೆ ನಿಮಗೆ ಶಾಕ್ ಆಗುತ್ತಾ ಗೊತ್ತಾ, ನಾನು ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಎಂದಾಗ ಕೊನೆಗೆ ಶಾಕ್ ಆಗುತ್ತದೆ, ಏನು ಮಾಡ್ತಿದ್ದೇನೆ ಇವನೆಂದು. ಅವಾಗ ಹೇಳ್ತಾನೆ, ಸೆನ್ಸೆ ನನ್ನ ಜೂಟ್ಸುಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇನೆ ಅಂತ. ಹಿರೋಕ ಶಾಕ್ ಆಗುತ್ತಾನೆ. ಕೊನೆಗೆ ಹೇಳಿ ಕೊಟ್ಟಿರುತ್ತಾನೆ, ನನಗೆಲ್ಲ ಗೊತ್ತು, ಈ ಸ್ಕೂಲಲ್ಲಿ ಬರ್ದಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ, ಇದನ್ನು ನನಗೆ ಮ್ಯೂಸಿಕ್ಕಿಗೆ ಹೇಳಿದ್ದು ಅಂದಾಗ ಶಾಕ್ ಆಗೋಯ್ತಾನೆ. ಅದನ್ನು ಕೇಳುತ್ತಿದ್ದಂಗೆ ಸಡನ್ನಾಗಿ ಬಂದು ಮ್ಯೂಸಿಕ್ಕಿ ಹಿರೋಕನ ಮೇಲೆ ಅಟ್ಯಾಕ್ ಮಾಡುತ್ತಾನೆ. I see you found our little hideaway.
ಮ್ಯೂಸಿಕ್ಕಿಗೆ ಬಂದು ನರುಟೋ ಸ್ಕೂಲ್ ನಾನು ಕೊಡು ಅಂದಾಗ ಇರುಕ ಹೇಳುತ್ತಾನೆ ಯಾವುದೇ ಕಾರಣಕ್ಕೂ ಅವನಿಗೆ ಕೊಡಬೇಡ ಅಂತಾನೆ. ಅದಕ್ಕೆ ಮ್ಯೂಸಿಕ್ಕಿ ನರುಟನಿಗೆ ಹೇಳುತ್ತಾನೆ ನಿನಗೊಂದು ಸತ್ಯ ಗೊತ್ತಿಲ್ಲ ನರುಟೋ, ಅದೇನೆಂದರೆ ಅಂತ ಹೇಳುವ ಅಷ್ಟರಲ್ಲಿ ಇರುಕ ಹೇಳುತ್ತಾನೆ ಮ್ಯೂಸಿಕ್ಕಿ ಅದು ಸೀಕ್ರೆಟ್, ಅದೇನು ಹೇಳಬೇಡ ಅನ್ನುತ್ತಾನೆ. ನರುಟನಿಗೂ ಹೇಳುತ್ತಾನೆ ಅವನು ಸುಳ್ಳು ಹೇಳ್ತಾನೆ, ಅವನು ನಂಬಬೇಡ ಅಂದಾಗ ಮ್ಯೂಸಿಕ್ಕಿ ಯಾರು ಸುಳ್ಳು ಹೇಳ್ತಿರೋದು, ನರುಟೋ ನೀನೊಂದು ಡಿಮನ್ ಮಾನ್ಸ್ಟರ್, ನೀನೇ ಇರುಕನ ಪೇರೆಂಟ್ಸ್ ಕೊಂದಿರೋ ನೈನ್ಟೇಲ್ ಫಾಕ್ಸ್ ಅಂದಾಗ ಮ್ಯೂಸಿಕ್ಕಿ ನೋ ಅಂತ ಕಿಡ್ಚಿಕೊಳ್ಳುತ್ತಾನೆ. ಆದ್ದರಿಂದ ನಿನ್ನ ಯಾರು ವಿಲೇಜಿನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅನ್ನುತ್ತಾನೆ. ಇವಾಗ ನರುಟನಿಗೆ ಒಂದೊಂದೇ ಅರ್ಥವಾಗಲು ಬರುತ್ತದೆ. ಅವನನ್ನು ವಿಲೇಜಿನ ಜನರೆಲ್ಲರೂ ಒಂದು ಥರ ನೋಡ್ತಿದ್ದರೆಂದು ಕೋಪಗೊಳ್ಳುತ್ತಾನೆ, ಕಂಟ್ರೋಲ್ ಮೀರುತ್ತಾನೆ. ನರುಟನಿಗೆ ಏನು ಮಾಡೋದಂತ ಒಂದು ತಿಳಿಯುವುದಿಲ್ಲ. ಆಗ ಇರುಕನಿಗೆ ತಾಡೋಕಾಗಿ ಹೇಳಿದ ನೆನಪಾಗುತ್ತದೆ. ಅವನು ಯಾಕೆ ಹೀಗೆ ಮಾಡುತ್ತಿದ್ದೇನೆ, ಅವನಿಗೆ ಅಪ್ಪ ಅಮ್ಮನ ಪ್ರೀತಿ ಅಂದರೆ ಬೇಕಾಗಿತ್ತು, ಆದರೆ ಯಾವ ಅವನಿಗೆ ದೊರೆತಿಲ್ಲ. ಆದ್ದರಿಂದ ಎಲ್ಲರೂ ಅವನನ್ನು ಗಮನಿಸಲೆಂದು ಅವನಿಗೆ ಮಾಡುತ್ತಿರುತ್ತಾನೆ ಅಂತ ನೆನೆಸಿಕೊಳ್ಳಿರುವಾಗಲೇ ಮ್ಯೂಸಿಕ್ಕಿ ಮತ್ತೆ ಅಟ್ಯಾಕ್ ಮಾಡುತ್ತಾನೆ. ಆಗ ನರುಟನನ್ನು ಬಗ್ಗಲೆಳಿ ನರುಟನ ಮೇಲೆ ಬಿದ್ದು ಈಟಿಯಿಂದ ತನ್ನಗೆ ಚುಚ್ಚಿಕೊಳ್ಳುತ್ತಾನೆ. ಆಗ ನರುಟೋ ಇರುಕನನ್ನು ನೋಡಿ ಯಾಕೆ ಸಿನ್ಸಿ ಅಂತ ಕೇಳಿದಾಗ ನಾನು ನಿನ್ನೆ ಹಾಗೆ ಒಬ್ಬ ಅನಾಥ, ನಾನು ನಿನ್ನೆ ಹಾಗೆ ಚೇಷ್ಟೆ ಮಾಡುತ್ತಿದ್ದೆ, ಎಲ್ಲರೂ ನನ್ನ ಕಡೆ ಗಮನ ಹರಿಸಲೆಂದು ನಾನು ಹಾಗೆ ಮಾಡುತ್ತಿದ್ದೆ. ಮನೆಗೆ ಹೋದ ನಂತರ ನನಗೆ ಮತ್ತೆ ನಿನ್ನ ಹಾಗೆ ಒಂಟಿತನ ಕಾಡುತ್ತಿತ್ತು, ಆದರೂ ನಾನು ಯಾರಿಗೂ ಹೇಳಿಕೊಳ್ಳಲಾಗುತ್ತಿರಲಿಲ್ಲ ಎಂದು ಹೇಳುತ್ತಿರುವಾಗ ಅಳುತ್ತಾ ಹೇಳುತ್ತಾನೆ. ನರುಟೋಗೆ ಒಂದು ಸೆಕೆಂಡ್ ಏನು ಮಾಡದೆ ಎಂದು ತೋಚದೆ ಅವನು ಯೋಚಿಸುತ್ತಿರುವಾಗ ಮ್ಯೂಸಿಕ್ಕಿ ನರುಟೋ ಆ ಸ್ಕ್ರೋಲಿನಿಂದ ಪಡೆದುಕೊಳ್ಳಲು ಅವನು ಏನು ಬೇಕಾ ಸುಳ್ಳು ಹೇಳುತ್ತಾನೆ ಅಂದಾಗ ನರುಟನಿಗೆ ಅರ್ಥ ಮಾಡಿಕೊಳ್ಳಕ್ಕಾಗದೆ ಅಲ್ಲಿಂದ ಓಡಿ ಹೋಗುತ್ತಾನೆ. ಆಗ ಇರುಕ ನರುಟೋ ಅಂತ ಹೇಳಿ ಕಿರಿಚಿಕೊಳ್ಳುತ್ತಾನೆ. ಆಗ ಮ್ಯೂಸಿಕ್ಕಿ ಕೇಳುತ್ತಾನೆ ಅವನಿಗೆ ಯಾಕೆ ಅಷ್ಟೊಂದು ಸಹಾಯ ಮಾಡ್ತಿದ್ಯಾ ಅಂದಾಗ ಇರುಕ ಹೇಳುತ್ತಾನೆ ಯಾವುದೇ ಕಾರಣಕ್ಕೂ ಆ ಸ್ಕ್ರೋಲ್ ನಿನಗೆ ಸಿಗದಂಗೆ ಮಾಡುತ್ತೇನೆ ಅಂದಾಗ ಮ್ಯೂಸಿಕ್ಕಿಯು ಮೊದಲು ಅವನನ್ನು ಮುಗಿಸಿ ಅನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ನರುಟನನ್ನು ಹಿಡಿಯಲು ಇರುಕನ ವೇಷದಲ್ಲಿ ಹೋಗುತ್ತಾನೆ. ಆಗ ಅವನ ಹತ್ರ ಹೋಗಿ ನರುಟೋ ಮ್ಯೂಸಿಕ್ಕಿಗೆ ಸ್ಕ್ರೋಲ್ ಕೊಡ್ಬಿಟ್ಟು ಕೊಡು ಅಂದಾಗ ನರುಟೋ ಅವನನ್ನು ಕೆಳಗೆ ಬಡಿಸುತ್ತಾನೆ. ಆಗ ಕೆಳಗೆ ಬಿದ್ದ ಮ್ಯೂಸಿಕ್ಕಿಯು ನಾನು ಇರುಕ ಅಲ್ಲ ಅಂತ ನೀನು ಹೇಗೆ ತಿಳಿದುಕೊಂಡೆ ಅಂದಾಗ ನರುಟೋ ವೇಷದಲ್ಲಿರುವ ಇರುಕ ಹೇಳುತ್ತಾನೆ ನನ್ನ ನರುಟೋ ಅಲ್ಲ ಅಂತ. ಮತ್ತೆ ಮ್ಯೂಸಿಕ್ಕಿಗೆ ಕೇಳುತ್ತಾನೆ ನಿನ್ನ ತಂದೆ ತಾಯಿನ ಸಾಧಿಸಿದ ಡಿಮಂಡಿಗೆ ಯಾಕೆ ನೀನು ಅಷ್ಟೊಂದು ಸಹಾಯ ಮಾಡ್ತಿದ್ದೀಯ ಅಂದಾಗ ಇರುಕ ಹೇಳುತ್ತಾನೆ ನರುಟನಲ್ಲಿ ಡಿಮನ್ ಇರಬಹುದು, ಆದರೆ ನರುಟೋ ಡಿಮನ್ ಅಲ್ಲ, ಅವನು ಒಬ್ಬ ಮನುಷ್ಯನೇ, ಒಂದಲ್ಲ ಒಂದು ದಿನ ಈ ಗ್ರಾಮವನ್ನು ಅವನೇ ಕಾಪಾಡುತ್ತಾನೆ, ನೋಡುತ್ತಾ ಇರು ಎಂದಾಗ ಅಲ್ಲೇ ಕುಳಿತಿದ್ದ ನರುಟೋ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಇರುಕನ ಮಾತಿಗೆ ಅವನು ಕಣ್ಣೀರನ್ನು ಸುರಿಸುತ್ತಾನೆ. ಅದೇ ಸಂದರ್ಭದಲ್ಲಿ ಮ್ಯೂಸಿಕ್ಕಿಯು ಮೊದಲು ನಿನ್ನನ್ನು ಮುಗಿಸುತ್ತೇನೆ ಅಂದಾಗ ಅವನನ್ನು ತಡೆದು ಕೆಳಗುಳಿಸುತ್ತಾನೆ. ನರುಟೋ ಹೇಳುತ್ತಾನೆ ನನ್ನ ಸೆನ್ಸೆ ಮೇಲೆ ಕೈ ಮಾಡುವ ಮುಂಚೆ ನನ್ನನ್ನು ದಾಟಬೇಕು ಅಂದಾಗ ಮ್ಯೂಸಿಕ್ಕಿ ಹೇಳುತ್ತಾನೆ ನೀನು ನನಗೆ ಒಂದು ಹುಳು ಇದ್ದಾಗೆ, ನಿನ್ನ ಈಗಲೇ ನೋಡು ಏನು ಮಾಡುತ್ತೀನಿ ಅಂದಾಗ ನರುಟೋ ಹೇಳ್ತಾನೆ ನಿನ್ನಿಂದ ಏನು ಸಾಧ್ಯನ ಮಾಡು ಅಂದ್ಬಿಟ್ಟು ಶಾಡೋಕ್ಲಂಗ್ ಜೂಟ್ಸನ್ನು ಕ್ರಿಯೇಟ್ ಮಾಡುತ್ತಾನೆ. ಅದನ್ನು ಕಂಡ ಇರುಕನು ಶಾಕ್ ಆಗಿ ಹೋಗುತ್ತಾನೆ. ಮ್ಯೂಸಿಕ್ಕಿಗೆ ಶಾಕ್ ಆಯ್ತಾನೆ ಏನಿದು ಅಂದಾಗ ನರುಟೋ ಹೇಳುತ್ತಾನೆ ಈಗ ನೀನಾಗೆ ನೀನೇ ಬತ್ತೆ ಅಲ್ಲ ನಾವಾಗೆ ನಾವೇ ಬರೋದಂದಾಗ ಮ್ಯೂಸಿಕ್ಕಿಗೆ ಏನು ಗೊತ್ತಾಗೋದಿಲ್ಲ, ತಲೆ ಕೆಟ್ಟೋಗುತ್ತದೆ. ಅವನನ್ನು ಹೊಡೆದು ಕೆಳಗೊಳಿಸ್ತಾನೆ. ಕೊನೆಗೆ ನರುಟನಿಗೆ 8 ಬೆಂಡನ್ನು ಕೊಡುತ್ತಾನೆ. ಮತ್ತು ಇಲ್ಲಿ ತಾಡೋಕಾಗಿ ಹೇಳ್ತಾರೆ ನರುಟನನ್ನು ಹುಡುಕಲು ಯಾವುದೇ ಅವಶ್ಯಕತೆವಿಲ್ಲ, ಸ್ಕ್ರೋಲ್ ಹಾಗೂ ನರುಟೋ ಇಬ್ಬರು ಸೇಫ್ ಆಗಿದ್ದಾರೆ ಎನ್ನುತ್ತಾನೆ. ಇಲ್ಲಿಗೆ ನರುಟೋ ಎಂಟರ್ ಪಾರ್ಟ್ 1 ಮುಗಿಯುತ್ತದೆ.